ಹಾಗಾಗಿ ನೆಕ್ಸ್ಟ್ ನೋಡಿ, ರೀಡ್ ದ ಫಾಲೋವಿಂಗ್, ಕ್ವಶನ್ ನಂಬರ್ 17, ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದ ಅಪ್ರಾಪ್ರಿಯೇಟ್ ಪಾಸಿಟಿವ್ ಡಿಗ್ರಿ ಅಂತ ಕೇಳಿದ್ದಾನೆ. ನಿಮಗೆ ಗೊತ್ತಿರಬೇಕು, ಡಿಗ್ರೀಸ್ ಆ್ಯಂಡ್ ಕಂಪ್ಯಾರಿಸನ್ ಅಂತ ಬಂದಾಗ ನಮಗೆ ಪ್ರಮುಖವಾಗಿ 3 ಥರ ಡಿಗ್ರೀಸ್ ಬರ್ತವೆ. ಯಾವ್ದು ಬರ್ತವೆ? 3 ಡಿಗ್ರಿ, 3 ಥರ. ಯಾವುದಂದರೆ 3 ಥರ. ಯಾವುದಾದ್ರು ಪಾಸಿಟಿವ್ ಡಿಗ್ರಿ ಅಂತ ಏನಂತ? ಫಸ್ಟ್ ಒನ್ ಪಾಸಿಟಿವ್ ಡಿಗ್ರಿ. ಫಸ್ಟ್ ಒನ್ ಯಾವುದು? ಪಾಸಿಟಿವ್ ಡಿಗ್ರಿ. ಫಸ್ಟ್ ಒನ್ ಈಸ್ ವಾಟ್? ಪಾಸಿಟಿವ್ ಡಿಗ್ರಿ. ವೇಟ್ ಅ ಮಿನಿಟ್. ಫಸ್ಟ್ ಒನ್ ಈಸ್ ಪಾಸಿಟಿವ್ ಡಿಗ್ರಿ. ಸೆಕೆಂಡ್ ಒನ್ ಈಸ್ ವಾಟ್? ಕಂಪ್ಯಾರಿಟಿವ್ ಡಿಗ್ರಿ, ಕಂಪೇರ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಥರ್ಡ್ ಒನ್ ಈಸ್ ವಾಟ್? ಸೂಪರ್ಲೇಟಿವ್ ಡಿಗ್ರಿ. ವಾಟ್? ಸೂಪರ್ಲೇಟಿವ್ ಡಿಗ್ರಿ. ನೋಡಿ, ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಕಂಪ್ಯಾರಿಟಿವ್ ಅಲ್ಲಿ ನಮಗೆ ಕೊನೆಯಲ್ಲಿ ER ಬರಬೇಕು. ಕೊನೆಯಲ್ಲಿ ಅಂದರೆ ಯಾವುದೇ ವರ್ಡ್ ತಗೊಂಡಾಗ ಕೊನೆಯಲ್ಲಿ ER ಬರಬೇಕು. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೊನೆಯಲ್ಲಿ EST ಬರಬೇಕು. ಏನು ಬರಬೇಕು? EST. ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಟಾಲ್ ಅಂತಕ್ಕಂಥದ್ದು ಪಾಸಿಟಿವ್ ಆದರೆ, ಕಂಪ್ಯಾರಿಟಿವ್ ಯಾವುದು? ಟಾಲರ್. ಒಟ್ಟು ಟಾಲರ್. ನೋಡಿ, ಕೊನೆಯಲ್ಲಿ ER ಬಂತ. ER ಬಂದರೆ ಅದನ್ನೇನು ಹೇಳ್ತೀವಿ? ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ನೋಡಿ, ಟಾಲರ್. ನೆಕ್ಸ್ಟ್ ಏನಾಗುತ್ತೆ? ಟಾಲೆಸ್ಟ್. ಏನಾಗುತ್ತೆ? ಟಾಲೆಸ್ಟ್. ಕೊನೆಯಲ್ಲಿ ಏನು ಬಂತು? EST ಬಂತಲ್ವಾ? EST ಬಂದರೆ ಸೂಪರ್ಲೇಟಿವ್ ಡಿಗ್ರಿ, ER ಬಂದರೆ ಕಂಪ್ಯಾರಿಟಿವ್ ಡಿಗ್ರಿ. ಫಸ್ಟ್ ವರ್ಡ್ ಏನಾಗಿರುತ್ತೆ? ಅದು ಯಾವಾಗಲೂ ಪಾಸಿಟಿವ್ ಡಿಗ್ರಿ ಆಗಿರುತ್ತೆ. ಅವನೇನು ಕೇಳಿದ್ದಾನೆ ಕ್ವಶನ್ ನೋಡಿ ಇಲ್ಲಿ. ಫಸ್ಟು ಏನು ಕೇಳಿದ್ದಾನೆ? ರೀಡ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಚೂಸ್ ದಿ ಅಪ್ರೋಪ್ರಿಯೇಟ್ ಪಾಸಿಟಿವ್ ಡಿಗ್ರಿ ಅಂತ ಕೇಳಿದ್ದಾನೆ. ನಮಗೇನು ಕೊಡಬೇಕು? ಪಾಸಿಟಿವ್ ಡಿಗ್ರಿ ಅಂದರೆ ನಮಗೆ ER ಬರಬಾರ್ದು, EST ಕೂಡ ಬರಬಾರ್ದು. ನೋಡಿ, ಪಾಸಿಟಿವ್ ಡಿಗ್ರಿ ಯಾವುದಕ್ಕೆ ಪಾಸಿಟಿವ್ ಡಿಗ್ರಿ ಕೇಳಿದ್ದಾನೆ ನೋಡಿ. ಅವಂತಿ ಈಸ್ ಬೆಟರ್ ಸಿಂಗರ್ ದೆನ್ ಅನಿತಾ. ಬೆಟರ್. ನೋಡಿ, ಬೆಟರ್ ಇದೆಯಾ? ಕೊನೆಯಲ್ಲಿ ಏನು ಬಂದಿದೆ? ER ಬಂದಿದೆಯಾ? ಬೆಟರ್. ನೋಡಿ, BETTER. ಕೊನೆಯಲ್ಲಿ ER ಬಂದಿದೆಯಾ? ER ಬಂದರೆ ಯಾವುದಿದು? ಕಂಪೇರಿಟಿವ್ ಡಿಗ್ರಿ. ಅವನು ಕೊಟ್ಟಿದ್ದು ಕಂಪೇರಿಟಿವ್ ಡಿಗ್ರಿ, ಅವನು ಕೇಳ್ತಾ ಇರೋದು ಪಾಸಿಟಿವ್ ಡಿಗ್ರಿ. ಹಾಗಾಗಿ ಅದು ಆನ್ಸರ್ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋಗೋಣ. ಅನಿತಾ ಈಸ್ ನಾಟ್ ಗುಡ್ ಅಂತ ಇದೆ. ಓಕೆ, ಆಗ್ಬೋದೇನೋ, ನೋಡೋಣ. ನೆಕ್ಸ್ಟ್ ಅನಿತಾ ವಾಸ್ ನಾಟ್ ಗುಡ್ ಆ್ಯಸ್ ಅಂತ ಇದೆ. ನೋಡೋಣ, ವೇಟ್ ಮಾಡೋಣ. ಗುಡ್ ಇದೆ. ನೆಕ್ಸ್ಟ್ ಅನಿತಾ ವಾಸ್ ನಾಟ್ ಆ್ಯಸ್ ಅ ಬೆಟರ್. ಯಾಕೆ ಬೆಟರ್? ಥರ್ಡ್ ಒನ್ ಆಪ್ಷನ್ ಆಗಲ್ಲ. ಯಾಕೆಂದರೆ ಅವ್ನು ಕೊಟ್ಟಿರೋದೇ ಯಾವ ಡಿಗ್ರಿ? ಅವ್ನು ಕೊಟ್ಟಿರೋದು ಕಂಪೇರಿಟಿವ್ ಡಿಗ್ರಿ. ಅವ್ನು ಕೇಳ್ತಾ ಇರೋದು ಯಾವುದು? ಪಾಸಿಟಿವ್ ಡಿಗ್ರಿ. ER ಬಂದಿದೆ ಅಂದರೆ ಇದು ಆಪ್ಷನ್ ಥರ್ಡ್ ಆ್ಯಂಡ್ ಫೋರ್ತ್ ಆಗಲ್ಲ. ಈಗ ನೋಡೋಣ, ಫಸ್ಟ್ ಮತ್ತು ಸೆಕೆಂಡಲ್ಲಿ ನೋಡೋಣ. ಏನು ನೋಡೋಣ? ನಮಗೆ ಗೊತ್ತಾಗಬೇಕಲ್ವ ಬೆಟರ್ ಅಂತಕ್ಕಂಥದ್ದು ಏನು? ಬೆಟರ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಯಿತು, ಕಂಪೇರಿಟಿವ್ ಡಿಗ್ರಿ. ಬೆಟರ್ ಅನ್ನೋದು ಕಂಪೇರಿಟಿವ್ ಡಿಗ್ರಿ. ಬೆಸ್ಟ್ ಅನ್ನೋದು ಏನಾಯ್ತು ನಮಗೆ? ಸೂಪರ್ಲೇಟಿವ್ ಡಿಗ್ರಿ. ಹಾಗಾದರೆ ನಮಗೆ ಪಾಸಿಟಿವ್ ಡಿಗ್ರಿ ಏನು? ಗುಡ್ಡು. ಯಾವುದು? ಗುಡ್ ಏನಾಗುತ್ತೆ? ಕಂಪ್ಯಾರಿಟಿವ್ಲಿ ಬೆಟರ್ ಆಗುತ್ತೆ. ಸೂಪರ್ಲೇಟಿವ್ ಏನಾಗುತ್ತೆ? ಬೆಸ್ಟ್ ಆಗುತ್ತೆ. ನೆನಪಿರಲಿ, ಗುಡ್, ಬೆಟರ್, ಬೆಸ್ಟ್. ಗುಡ್ ಈಸ್ ಅ ಪಾಸಿಟಿವ್ ಡಿಗ್ರಿ, ಬೆಟರ್ ಈಸ್ ಅ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಎಲ್ಲಿ ಬರೋದು? ಬೆಸ್ಟ್. ಗುಡ್, ಬೆಟರ್, ಬೆಸ್ಟ್. ಹಾಗಾಗಿ ನಮ್ಗೆ ಎರಡರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇನ್ನು ಗುಡ್ ನೋಡಿ, ಇನ್ನೊಂದು ಈಸಿ ಅಂದರೆ ಅವಂತಿ ಈಸ್ ಅಂತ ಇದೆ ನೋಡಿ. ಈಸ್ ಎಲ್ಲಿದೆ ನೋಡಿ? ಅಂದರೆ ನಾವು ಟೆನ್ಸ್ ಕೂಡ ನೋಡಬೇಕಾಗತ್ತೆ. ಟೆನ್ಸ್ ಯಾವುದು? ಇಲ್ಲಿ ಈಸ್ ಇದೆ, ಇಲ್ಲಿ ವಾಸ್ ಇದೆ. ಹಾಗಾಗಿ ವಾಸ್ ಆಗಲ್ಲ, ನಮಗೇನಾಗುತ್ತೆ? ಈಸ್ ಆಗುತ್ತೆ. ಹೌದಾ? ಅನಿತಾ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಅ ಸಿಂಗರ್ ಆ್ಯಸ್ ಅವಂತಿ. ಅವಂತಿಗಿಂತ ಒಳ್ಳೆ ಸಿಂಗರ್ ಅಲ್ಲ ಅವಳು. ಯಾಕಂದರೆ ಅವನು ಹೇಳಿದಾಳೆ ಅವಂತಿ ಈಸ್ ಬೆಟರ್ ಸಿಂಗರ್ ದೆನ್ ಅನಿತಾ. ಅವಂತಿ ಯಾರಿಗಿಂತ? ಅನಿತಾಗಿಂತ ಚೆನ್ನಾಗಿ ಹಾಡ್ತಾಳೆ. ಅದನ್ನು ನಾವು ಉಲ್ಟಾ ಹೇಳಬೇಕಲ್ವಾ? ಉಲ್ಟಾ ಅವನು ಕಂಪೇರಿಟಿವ್ ಡಿಗ್ರಿಯಿಂದ ಪಾಸಿಟಿವ್ ಡಿಗ್ರಿ ಹೇಳಿದ್ದಾನೆ. ನಾವೇನು ಮಾಡಬೇಕು? ಪಾಸಿಟಿವ್ ಡಿಗ್ರಿಯಿಂದ ಕಂಪೇರಿಟಿವ್ ಡಿಗ್ರಿ ಕನ್ವರ್ಟ್ ಮಾಡ್ಬೇಕು. ಹೆಂಗೆ ಕನ್ವರ್ಟ್ ಅಂದರೆ, ಅನಿತಾ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಅ ಸಿಂಗರ್ ಆ್ಯಸ್ ಅವಂತಿ. ಅವಂತಿಗಿಂತ ಚೆನ್ನಾಗಿ ಹಾಡಲ್ಲ ಅಂತ ಹೇಳೋದಕ್ಕಿಂತ ಬದಲು ಈ ರೀತಿ ಹೇಳ್ಬೋದು ನಾವು. ಓಕೆ.